ಹಲೋ ಎವ್ರಿವಾನ್, ವೆಲ್ಕಮ್ ಟು ಬಟರ್ಫ್ಲೈ ಯೂಟ್ಯೂಬ್ ಚಾನಲ್. ನನ್ನ ಲಾಸ್ಟ್ ವಿಡಿಯೋಗೆ ನಿಮ್ಮ ಕಡೆಯಿಂದ ಸಿಕ್ಕಿರೋ ಸಪೋರ್ಟ್ ತುಂಬಾ ಖುಷಿಯಾಗಿದೆ. ನನ್ನ ಆತ್ಮವಿಶ್ವಾಸನ ಹೆಚ್ಚಿಸಿದೆ. ನಿಮ್ಮ ಒನ್ ಕಮೆಂಟ್ಸ್ ನನ್ನ ಕಾನ್ಫಿಡೆನ್ಸ್ನ ದುಪ್ಪಟ್ಟು ಮಾಡಿದೆ. ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನನ್ನ ಇವತ್ತಿನ ವಿಡಿಯೋದಲ್ಲಿ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಪದ ಕೇಳೋದಕ್ಕೆ ತುಂಬಾ ಚಿಕ್ಕದೇ ಆದ್ರೂ ಇದ್ರ ಮಹತ್ವ ತುಂಬಾನೇ ದೊಡ್ಡದಿದೆ. ಆತ್ಮವಿಶ್ವಾಸ ತಾನಾಗೆ ಬರೋದಿಲ್ಲ. ಅದಕ್ಕೆ ನಮ್ಮ ಪ್ರಯತ್ನ, ನಮ್ಮ ಸುತ್ತಮುತ್ತಲಿನವರ ಸಹಕಾರ ತುಂಬಾನೇ ಮುಖ್ಯ. ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ. ನಾವು ಈ ಪದವನ್ನ ತುಂಬಾ ಸಲ ಬಳಸ್ತೀವಿ. ಆತ್ಮವಿಶ್ವಾಸ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಆದ್ರೆ ಇದು ಬರೋದು ಎಲ್ಲಿಂದ? ಇದನ್ನ ಬೆಳೆಸ್ಕೊಳ್ಳೋದು ಹೇಗೆ? ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋನ ಕಂಪ್ಲೀಟ್ ನೋಡಿದ್ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗೋದ್ರಲ್ಲಿ ಡೌಟೇ ಇಲ್ಲ. ಹೌದು, ಮೊದಲನೇದಾಗಿ ನಿಮ್ಮಲ್ಲಿ ನಿಮ್ಗೆ ನಂಬಿಕೆ ಇರಬೇಕು. ನಾನು ಯಾರಿಗೂ ಕಡಿಮೆ ಇಲ್ಲ, ನನ್ನಿಂದನೂ ಆಗುತ್ತೆ. ನಾವು ಹೇಗೆ ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವೋ ಹಾಗೆ ನಮ್ಮ ಮನಸ್ಸು ಇರುತ್ತೆ. ಯಾರಿಗೂ ಹುಟ್ಟಿನಿಂದಲೇ ಟ್ಯಾಲೆಂಟ್ ಇರೋದಿಲ್ಲ. ಎಲ್ಲದನ್ನು ಬೆಳೀತಾ ಬೆಳೀತಾ ಕಲಿತಾ ಹೋಗ್ತೀವಿ. ನಮ್ಮನ್ನ ನಾವು ಹೇಗೆ ಬಿಂಬಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಆತ್ಮವಿಶ್ವಾಸ ಇರುತ್ತೆ. ನನ್ನಿಂದನೂ ಆಗುತ್ತೆ ಅಂತ ಮುಂದೆ ನುಗ್ಗಿ, ಖಂಡಿತ ಅಲ್ಲಿಂದಲೇ ನಿಮ್ಮಲ್ಲಿ ನೀವು ಬದಲಾವಣೆನ ನೋಡ್ಬೋದು. ಎರಡನೇದಾಗಿ, ತಪ್ಪಾಗುತ್ತೆ, ಸೋತೋಗ್ಬಿಡ್ತೀನಿ ಅಂತ ಹೆದರಬೇಡಿ. ಯಾರು ಸೋಲಲು ಹೆದರುತ್ತಾನೋ ಅವನ ಜೀವನದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರತಿ ಸೋಲಿನಿಂದ ಕಲಿತ ಪಾಠ ನಮ್ಮ ಜೀವನಕ್ಕೆ ಬುನಾದಿ ಆಗಿರುತ್ತೆ. ನಾವು ಯಾವುದೇ ಸೋಲು ಅಥವಾ ತಪ್ಪಿನಿಂದ ನಾವೇನಾದ್ರೂ ಕಲಿತಾ ಹೋಗ್ತೀವಿ. ಅದಕ್ಕೆ ಎದುರುಕೊಂಡು ನಾವು ಹಿಂದೆ ಸರಿಬಾರ್ದು. ಯಾವಾಗಲೂ ನಿಮ್ಮ ಇಷ್ಟದ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಿ. ನಿಮ್ಗೆ ಯಾವ ಕೆಲಸ ಇಷ್ಟನೋ ಅದನ್ನ ಟಾರ್ಗೆಟ್ ಇಟ್ಕೊಳ್ಳಿ. ಆ ಕೆಲಸನ ಕಂಪ್ಲೀಟ್ ಮಾಡೋವರೆಗೂ ಬಿಡಬೇಡಿ. ದಿನದಿಂದ ದಿನಕ್ಕೆ ನಿಮಗೆ ನೀವೇ ಟಾರ್ಗೆಟ್ ಕೊಟ್ಕೋತಾ ಹೋಗಿ ನಿಮ್ಮ ಇಷ್ಟದ ಕೆಲಸಕ್ಕೆ. ಅದರಿಂದ ನಿಮ್ಮ ಆತ್ಮವಿಶ್ವಾಸ ಆಟೋಮ್ಯಾಟಿಕಲಿ ಹೆಚ್ಚಾಗುತ್ತೆ. ಹಾಗೆ ನಿಮ್ಮ ಸಣ್ಣ ಪುಟ್ಟ ಅಚೀವ್ಮೆಂಟ್ಸ್ ಇರುತ್ತೆ, ಅದನ್ನ ನೆನಪಿಸ್ಕೊಳ್ಳಿ. ನೀವು ಯಾವಾಗಲೂ ಸ್ಕೂಲಲ್ಲಿ ಏನೋ ಗೇಮ್ ವಿನ್ ಆಗಿರೋದಿರ್ಬೋದು, ಯಾವುದೋ ಆಫೀಸಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಅವಾರ್ಡ್ ಸಿಕ್ಕಿರೋದಾಗಿರ್ಬೋದು. ಇದೇ ರೀತಿ ಯಾವುದಾದ್ರೂ ನಿಮ್ಮ ಸಣ್ಣ ಪುಟ್ಟ ಅಚೀವ್ಮೆಂಟ್ಸ್ ಇದ್ರೆ ಅದನ್ನ ನೆನಪಿಸ್ಕೊಳ್ಳಿ. ಜೊತೆಗೆ ಯಾವುದೇ ಒಂದು ಸಣ್ಣ ಕೆಲಸನಾದ್ರೂ ಸರಿ, ನಾಳೆ ಮಾಡಿದ್ರಾಯ್ತು ಅಂತ ಯಾವ ಕೆಲಸನೂ ಪೋಸ್ಟ್ಪೋನ್ ಮಾಡಬೇಡಿ. ನಾಳೆ ಎಂಬುದು ಹಾಳು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನಾವು ಅಂದ್ಕೊಳ್ಳಿದ ಕೆಲಸನ ಅವತ್ತೇ ಮುಗಿಸೋದಕ್ಕೆ ಟ್ರೈ ಮಾಡಿ. ಅದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದಕ್ಕೂ ಹೆದರದಲೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅನ್ನೋ ರೀತಿ ಮುಂದೆ ನೀವು ಯಾವುದೇ ಒಂದು ಸಣ್ಣ ಪ್ರಯತ್ನ ಆದ್ರೂ ಸರಿ ಮನಸಾರೆ ಮನಸ್ಸಿಟ್ಟು ಮಾಡಿ. ಹಾಗೆ ಬೇರೆ ಏನಾದ್ರೂ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೂ ಸಹ ಯಾವುದೇ ಕಾರಣಕ್ಕೂ ಅವ್ರನ್ನಾಗೆ ಡಿಸ್ಕರೇಜ್ ಮಾಡಬೇಡಿ. ಅವ್ರಿಗೆ ಎನ್ಕರೇಜ್ ಮಾಡಿ. ಆಗುತ್ತೆ, ನಿನ್ನಿಂದ ಆಗುತ್ತೆ, ನೀನು ಮಾಡು ಅಂತ ಹೇಳಿದಷ್ಟು ಅವರೇ ಕಾನ್ಫಿಡೆನ್ಸ್ ದುಪ್ಪಟ್ಟು ಆಗ್ತಾ ಹೋಗುತ್ತೆ. ನಾವು ಒಂದು ಮಗು ನಡಿಬೇಕಾದ್ರೆ ಬಿದ್ದಾಗ ಆ ಮಗುಗೆ ನೀನ್ ಬಿದ್ಬಿಟ್ಟೆ, ನಿನ್ಗೆ ಏಟಾಗೋಯ್ತು ಅಂದ್ರೆ ಅದ್ ಖಂಡಿತ ಮುಂದೆ ನಡೆಯೋದಕ್ಕೆ ಯೋಚನೆ ಮಾಡುತ್ತೆ. ಅಥವಾ ನನಗೆ ನೋವಾಗಿದೆ ಅಂತ ಕೂತ್ಕೊಂಡ್ಬಿಡಿ. ಅದೇ ಆ ಮಗುಗ್ ನಾವು ಏನಾಗಿಲ್ಲ, ನೀನ್ ಎದ್ದು ನಡಿ ಮುಂದೆ ಹೋಗು ಅಂದ್ರೆ ಅದು ಖುಷಿಯಾಗಿ ಹೋಗುತ್ತೆ. ಏನೂ ಆಗೇ ಇಲ್ಲ ಅನ್ನೋ ರೀತಿ ಮುಂದೆ ಹೋಗುತ್ತೆ. ಅದೇ ರೀತಿ ನಾವು ಅಷ್ಟೇ, ನಮಗ್ ನಾವು ಸಪೋರ್ಟ್ ಮಾಡ್ಕೊಳ್ಳೋಣ, ನಾವು ಬೇರೆಯವ್ರಿಗೂ ಸಪೋರ್ಟ್ ಮಾಡೋಣ. ನಮ್ಮ ಆತ್ಮವಿಶ್ವಾಸನ ಹೆಚ್ಚಿಸ್ಕೊಂಡು ಬೇರೆಯವರ ಆತ್ಮವಿಶ್ವಾಸನ ಹೆಚ್ಚಿಸಿ ಎಲ್ಲರೂ ಖುಷಿಯಿಂದ ಇರೋಣ. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.